ಇವತ್ತಿನ ದಿನ ನಾನು ಮ್ಯಾಜಿಕ್ ಮಶ್ರೂಮ್ ಟ್ರೈ ಮಾಡ್ಬೇಕಂತಿದ್ದೀನಿ. ವಿಡಿಯೋದೊಳಗೆ ತೋರಿಸ್ಬೇಕೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ. ಭಾಳಷ್ಟು ಮಿಕ್ಸ್ಡ್ ರಿಯಾಕ್ಷನ್ಸ್ ಬರ್ತಾವೆ. ಹಿಂಗೆ ಆಗ್ತೈತೆ ಅನ್ಸಾತೈತಿ. ಅದು ನೀವು ಸಣ್ಣವರಿದ್ದಾಗ ಏನರ ಬಿದ್ದಿದ್ದು ಇಲ್ಲ ಯಾರ್ದ್ರ ಜೊತೆ ಆಟ ಆಡಿದ್ದು ನಿಮ್ಗೆ ನೆನಪು ಇರ್ಲಿಕ್ಕಂದ್ರೆ ಮಶ್ರೂಮ್ ಅದು ನಿಮ್ಗೆ ನೆನಪು ತರಿಸಿ ಕೊಡ್ಬೋದು. ಅಷ್ಟು ಪವರ್ ಇರುತ್ತೆ ಮಶ್ರೂಮ್ ಕಡೆ. ನಿಮ್ಮ ಮೊಬೈಲ್ ನೋಡಿ ನಾನು ನೋಡಿಕೊಳ್ಳಿ ಕೂಲಿನೂ ಕಲರ್ಸ್ ಚೇಂಜ್ ಆದಂಗೆ ಅನ್ಸಾತಾವು. ಇವಾಗ ನೋಡಿ ಏನೇನು ತಲೆಯಾಗ ಥಾಟ್ಸ್ ಬಂದ ನಗುವರ ಆಗೈತಿ ಅಷ್ಟೇ. ಸ್ಕೂಬಾ ಇವತ್ತಿಂದ ಮುಗಿಸ್ಕೊಂಡೆ. ಭಾರಿ ಮಜಾ ಬಂತು. ನಾನಂತರೂ ಎಂಜಾಯ್ ಮಾಡಿದೆ. ಭಾರಿ ಚಲೋ. ಮತ್ತು ನನ್ನ ಸೈಕಲ್ ತೊಗೊಂಡು ವಾಪಸ್ ರೂಮಿಗೆ ಹೊಂಟೀನಿ. ಏನರ ಒಂದು ಎಕ್ಸೈಟಿಂಗ್ ಮಾಡೋ ಅದೀನಿ. ವಿಡಿಯೋದೊಳಗೆ ತೋರಿಸ್ಬೇಕೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ. ಭಾಳಷ್ಟು ಮಿಕ್ಸ್ಡ್ ರಿಯಾಕ್ಷನ್ಸ್ ಬರ್ತಾವೆ ಭಾಳ ಮಂದಿಗೆ. ಅದಕ್ಕೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಗುತ್ತೆ. ಅಂದರೂ ತೋರಿಸ್ದಂಗೆ ತೋರಿಸ್ತೀನಿ. ಅದಕ್ಕೆ ಮಾಡೋದು ಕರೆಯುತ್ತೆ ಅಂದಮೇಲೆ ಇವತ್ತಿನ ದಿನ ನಾನು ಮ್ಯಾಜಿಕ್ ಮಶ್ರೂಮ್ ಟ್ರೈ ಮಾಡ್ಬೇಕಂತಿದ್ದೀನಿ. ಅದ್ರ ಬಗ್ಗೆ ಭಾಳಷ್ಟು ಕೇಳೀನಿ. ಈವನ್ ಅದ್ರದ್ದು ಆಯುರ್ವೇದಿಕ್ ವ್ಯಾಲ್ಯೂಸ್ನೂ ಅದಾವು. ಅದ್ರ ಜೊತೆ ಬೇರೆ ಬೇರೆ ಸಿಮ್ಟಮ್ಸ್ನೂ ಅದಾವು. ನೀವು ಅದು ಹೆಂಗೆ ತೊಗೊತೀರಿ ನಿಮ್ಮ ಮೇಲೆ ಡಿಪೆಂಡ್. ಇನ್ ಅ ವೇ ಆಫ್ ಮೆಡಿಟೇಷನ್ ತೊಗೊಂಡ್ರೆ ನಿಮ್ಗೆ ಆ ಟೈಪ್ ಇಫೆಕ್ಟ್ ಕೊಡುತ್ತೆ. ಇನ್ ಅ ವೇ ಆಫ್ ನೀವು ಪಾರ್ಟಿ ತೊಗೊಂಡ್ರೆ ನಿಮ್ಗೆ ಆ ಟೈಪ್ ಇಫೆಕ್ಟ್ ಕೊಡುತ್ತೆ. ಅಂದ್ರೆ ಪಾರ್ಟಿ ವೈಬ್ ಕೊಡುತ್ತೆ. ದೊಡ್ಡ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಆ್ಯಂಡ್ ನೀವೇನು ವಿಚಾರ ಮಾಡ್ತೀರಿ ನಿಮ್ಗೆ ಯಾವ ಟೈಪ್ ತೊಗೊಳ್ಳೋದೈತಿ ನಿಮ್ಮ ಮೇಲೆ ಡಿಪೆಂಡ್. ಬಟ್ ನಾ ಏನೇ ಆಗಲಿ ಇವತ್ತು ಮ್ಯಾಜಿಕ್ ಮಶ್ರೂಮ್ ಟ್ರೈ ಮಾಡ್ಬೇಕಂತಿದ್ದೀನಿ. ಅದಕ್ಕಂದ್ರೆ ಭಾಳಷ್ಟು ಕೇಳೀನಿ. ಮತ್ತು ನಮ್ಮ ಇಂಡಿಯಾದೊಳಗೆ ಸಿಗಂಗಿಲ್ಲ. ಮತ್ತು ಇಲ್ಲಿ ನಂಗೆ 500-600 ರೂಪಾಯಿಗೆ ಸಿಗತ್ತೈತೆ ಅಂದ್ರೆ ಒಂದು ಸತಿ ಟ್ರೈ ಮಾಡಿ ನೋಡ್ತೀನಿ. ಯೂಶ್ವಲಿ ಟಾಪಿಕಲ್ ವೆದರ್ಸ್ ಒಳಗೆ ಸಿಗುತ್ತದೆ. ನಿಮ್ಗೆ ಇಂಡಿಯಾದೊಳಗೆ ಟ್ರೈ ಮಾಡ್ತೀರಂದ್ರೆ ಊಟಿ ಕೊಡೈಕೆನಾಲ್ ಅಲ್ಲೆಲ್ಲ ಸಿಗ್ಬೋದು. ವೆಸ್ಟರ್ನ್ ಘಾಟ್ಸ್ ಒಳಗೂ ಸಿಗುತ್ತೆ. ಮತ್ತು ಪ್ರಾಪರ್ ನಾಲೆಜ್ ಆ್ಯಂಡ್ ಗೈಡೆನ್ಸ್ಲೇ ತೊಗೋಬೇಕು. ಇವತ್ತು ಟ್ರೈ ಮಾಡ್ತೀನಿ. ಅದ್ರದ್ದು ಎಫೆಕ್ಟ್ಸ್ ಏನೇನದ ಅನ್ನೋದು ವೀಡಿಯೋದೊಳಗೆ ತೋರಿಸ್ತೀನಿ. ವೀಡಿಯೋ ಎಂಡ್ ತನಕ ನೋಡೋದು ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಟ್ರೈ ಮಾಡ್ಬೇಕಂತಿದ್ರೆ ಅವ್ರಿಗೆ ಇದು ವೀಡಿಯೋ ಶೇರ್ ಮಾಡಿರಿ. ಇದು ಅಣ್ಣಾರ ಕಡೆ ಮಶ್ರೂಮ್ ಸಿಗುತ್ತೆ. ಮೀಡಿಯಮ್ ಹೇಳಿನಿ ನಾನಿಲ್ಲಿ ಬಂದೀನಿ ಟ್ರೈ ಮಾಡೋಕೆ. 1,50,000 ಅಂತೇಳಿ ಹೇಳ್ಯಾನವ ಒಂದು ಮಶ್ರೂಮಿನ ಸೈಜ್ ಮೀಡಿಯಮ್ ಐತಿ. ಭಾಳ ದೊಡ್ಡದಿಲ್ಲ. ದೊಡ್ಡದಂದ್ರೆ 3,50,000 ಅಂತ ಹೇಳತ್ತಾನ. ಇಲ್ಲಿದ್ದು 300 ಅಂದ್ರೆ 3,00,000, 350 ಅಂದ್ರೆ 3,50,000 ಲಕ್ಷ. ಹಂಗೆ ಸಣ್ಣದು 1,00,000 ಹೇಳಿದ್ದ. ಮೀಡಿಯಮ್ ಸೈಜು 2,50,000 ಹೇಳಿದ್ದ. 2,50,000 ಹೇಳಿದ್ದ. ನಾ ಪ್ರೈಸ್ ಕಮ್ಮಿ ಮಾಡಿ 1,50,000 ತನಕ ತಂದೀನಿ. ಇಲ್ಲಿದ್ದು 1,50,000 ಅಂದ್ರೆ ಜಾಸ್ತಿ ಕಮ್ಮ. ನಿಮ್ಗೆ 700 ಇಲ್ಲ 750 ರೂಪಾಯಿ ಬೀಳ್ಬೋದು. ಬಟ್ ಅದೇ ನೀವೇನಾರ ಇಂಡಿಯಾದೊಳಗೆ ಟ್ರೈ ಮಾಡಕ್ಕೆ ಹೋದ್ರೆ ಭಾಳ ಕಾಸ್ಟ್ಲಿ ಐತಿ. ಅದಕ್ಕೆ ನಾ ಇಲ್ಲೇ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತೇಳಿ ಟ್ರೈ ಮಾಡಾಕೀನಿ. ಥರ ಹೆಂಗೈತೆ ಅನ್ನೋದು ಇಲ್ಲಿ ಕಾಣಿಸಿರ್ಬೋದು ನಿಮ್ಗೆ. ಒಂದು ಟೈಪ್ ಯಾವುದೋ ಆರೆಂಜ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಯಾರ ಇದ್ರದೊಳಗೆ. ತೊಗೊಂಡಿನಿ. ಇನ್ನಾದರೂ ಏನು ಇಫೆಕ್ಟ್ ಇಲ್ಲ. ಅದಕ್ಕಂದ್ರೆ ಒಂದು ಅರ್ಧ ತಾಸು ಆದಮೇಲೆ ಎಫೆಕ್ಟ್ ಚಾಲು ಆಗುತ್ತೆ. ವಾಪಸ್ ರೂಮ್ ಕಡೆ ಹೊಂಟೀನಿ. ಎಫೆಕ್ಟ್ಸ್ ಏನು ಅನ್ನೋದು ವೀಡಿಯೋದೊಳಗೆ ನೆಕ್ಸ್ಟ್. ಸೇಫ್ಟಿಗೆ ನಂದು ಸೈಕಲ್ ತೊಗೊಂಬಂದು ನಮ್ಮದು ಹೋಟೆಲ್ದೊಳಗೆ ಹಚ್ಚಿದೆ. ಈಗ ನೆಕ್ಸ್ಟ್ ನಾನು ರೂಮ್ ಕಡೆ ಹೋಗಿ ಸ್ವಲ್ಪ ಮುಖ ಎಲ್ಲ ತೊಗೊಂಬರ್ತೀನಿ. ತೊಗೊಂಡು ಆಲ್ರೆಡಿ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಆಗಿರ್ಬೋದು. ಲೈಟ್ ಏನಿಲ್ಲ, ಜಸ್ಟ್ ಹಿಂಗೆ ಆಗ್ತೈತೆ ಅನ್ಸಾತೈತಿ. ಅದು ಬಿಟ್ಟರೆ ಏನಿಲ್ಲ. ಜಸ್ಟ್ ಹಿಂಗೇನು ನಂಗೆ ಅನ್ಸೋ ಮಟ್ಟಿಗೆ ನಾನು ಸ್ಕೂಬಾ ಡೈವಿಂಗಿಗೆ ಏನು ಹೋಗಿದ್ದೆ, ಬೋಟ್ದೊಳಗಿದ್ದೆ ಭಾಳ ಹೊತ್ತನ. ಅದಕ್ಕೆ ನಂಗೆ ಅದು ಹಿಂಗೇನು ವೇವ್ಸ್ ಏನು ಮೂಮೆಂಟ್ ಇರುತ್ತೆ ಈ ಟೈಪ್ ಅದು ಮೂಮೆಂಟ್ ರಿಕಾಲ್ ಆಗತ್ತೈತೆ ಅನ್ಸುತ್ತೆ. ಅದ್ರ ಸಂಬಂಧ ಆ ವೇವ್ಸ್ ಗತೆ ಹಿಂಗೆ ಅನ್ಸಾತೈತಿ. ನಂಗೆ ಅನ್ಸೋ ಮಟ್ಟಿಗೆ ತೊಗೊಂಡು ಒಂದು ಅರ್ಧ ತಾಸು ಆತು ನಾನು ಸ್ವಿಮ್ಮಿಂಗ್ ಪೂಲ್ದೊಳಗೆ ಬಿದ್ದೀನಿ. ನಾ ಹೇಳ್ದಂಗೆ ಹಿಂಗೆ ವೇವ್ಸ್ ಗತೆ ಫೀಲ್ ಆದಂಗೆ ಬಿಟ್ರೆ ಅದು ಬಿಟ್ಟರೆ ಏನೂ ಫೀಲ್ ಆಗೋದು ನಂಗೆ. ನಾ ಎಲ್ಲಕ್ಕಿಂತ ಎಕ್ಸೈಟೆಡ್ ಇದ್ದಿದ್ದು ಏನಂದ್ರೆ ನಾನು ಕೇಳಿದ್ದೆ ಮಶ್ರೂಮ್ಲೆ ಈವನ್ ನಾವೇನು ನಮ್ಮ ತಲೆದೊಳಗೆ ಏನು ಥಾಟ್ಸ್ ಸ್ವಲ್ಪ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಸಣ್ಣವರಿದ್ದಾಗ ಏನರ ಬಿದ್ದಿದ್ದು ಇಲ್ಲ ಯಾರ್ದ್ರ ಜೊತೆ ಆಟ ಆಡಿದ್ದು ನಿಮ್ಗೆ ನೆನಪು ಇರ್ಲಿಕ್ಕಂದ್ರೆ ಮಶ್ರೂಮ್ ಅದು ನಿಮ್ಗೆ ನೆನಪು ತರಿಸಿ ಕೊಡ್ಬೋದು. ಅಷ್ಟು ಪವರ್ ಇರುತ್ತೆ ಮಶ್ರೂಮ್ ಕಡೆ. ಮೇ ಬಿ ಯಾವುದೋ ಒಂದು ಹಾರ್ಮೋನ್ ಇರುತ್ತೆ, ಅದು ಸೀಕ್ರೆಟ್ ಮಾಡುತ್ತೋ ಏನೋ ಮಾಡುತ್ತೆ, ಏನೋ ಪ್ರೊಸೆಸ್ ಐತೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ನೀವು ಪ್ರಾಪರ್ ಗೈಡೆನ್ಸ್ಲಿ ತೊಗೊಂಡ್ರೆ ನಿಮ್ಗೆ ಅಷ್ಟು ಮೆಮರಿ ರಿಕಾಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತದೆ. ಆಗುತ್ತೋ ಇಲ್ಲೋ ಅದೆಲ್ಲ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಎದಕ್ಕಂದ್ರೆ ಅದೆಲ್ಲ ಆಗ್ಬೇಕಂದ್ರೆ ಭಾಳ ಪ್ರಾಪರ್ ಗೈಡೆನ್ಸ್ ಬೇಕು. ಅದಕ್ಕೆ ನಾ ವಿತೌಟ್ ಗೈಡೆನ್ಸ್ ಹಂಗೆ ತೊಗೊಂಡೀನಿ. ಏನು ಫೀಲ್ ಆಗುತ್ತೆ ಕಂಪ್ಲೀಟ್ ನಿಮ್ಗೆ ವೀಡಿಯೋದೊಳಗೆ ಹೇಳ್ತೀನಿ ನೆಕ್ಸ್ಟ್. ಎಲ್ಲ ಕಡೆ ಮಳೆ ಆತೈತಿ. ನನಗೆ ಇನ್ನೂ ಏನು ಬೇರೆ ಎಫೆಕ್ಟ್ಸ್ ಏನೂ ಕೊಟ್ಟಿಲ್ಲ. ಅಂತೂ ಏನೂ ಇಲ್ಲ ನಂಗೆ ಇನ್ನೂ ಅದ್ರದ್ದು.
ಏನು ಅನ್ಸೋವಲ್ತು. ಬಟ್ ಈ ಮಳೆ ಸಂಬಂಧ ಪೂಲ್ ಹೋಗಿ ಜಿಗಿಬೇಕಂತ ಆಗ್ತೈತಿ, ಥಂಡಿ ಜಾಸ್ತಿ ಆಗ್ತೈತಿ. 1 hour later. ತೊಗೊಂಡು ನಮ್ಮನ್ಸೋ ಮಟ್ಟಿಗೆ 1 ತಾಸು ಮೇಲೆ ಆಯ್ತು. ಇನ್ನಾದರೂ ಅಷ್ಟೇನು ಮೇಜರ್ ಇಫೆಕ್ಟ್ಸ್ ಇಲ್ಲ. ನಾನು ಸ್ವಿಮ್ಮಿಂಗ್ ಪೂಲ್ ಬಿದ್ದು ನೀರ್ದೊಳಗೆ ಆಟಾಡಿ ಎದ್ದು ಆರಾಮ್ ಎಂಜಾಯ್ ಮಾಡಿದೆ. ಬಟ್ ಅಷ್ಟೇನು ಮೇಜರ್ ಎಫೆಕ್ಟ್ಸ್ ಇಲ್ಲ. ಅವಾಗವಾಗ ನಾನು ಹೇಳಿದೆಲ್ಲ ಸ್ವಲ್ಪ ಹಿಂಗೆ ಬೇಬಿ ಟೈಪ್ ಫೀಲ್ ಆಗೋದು, ಅದು ಒಂದು ಬಿಟ್ಟರೆ ಮತ್ತು ಬೇರೆದೇನು ನಂಗೆ ಅಷ್ಟು ಮೇಜರ್ ಎಫೆಕ್ಟ್ ಅನಿಸಿಲ್ಲ. ಮಶ್ರೂಮ್ ಅಂತೂ ಒರಿಜಿನಲ್ಲೇ ಇತ್ತು, ಅದನ್ನು ಮುಂದೆ ತೊಗೊಂಡು ಮಾಡಿ ಕೊಟ್ಟಾನ, ಅದಂತೂ ನೋಡಿಲ್ಲ ನಾನು. ಬಟ್ ಅವ ಹೇಳಿದ್ದನು ಏನಂತಂದ್ರೆ ಲಾಂಬಾಕ್ದೊಳಗೆ ಏನು ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಇಲ್ಲಿ ಕಡಿಮೆ ಎಫೆಕ್ಟ್ ಸಿಗುತ್ತೆ ನಿಮ್ಗೆ ಅಂತೇಳಿ. ಎಫೆಕ್ಟ್ಸ್ ಅನ್ನೋಕೆ ಸ್ಪೆಷಲ್ ಎಫೆಕ್ಟ್ ಏನಿಲ್ಲ. ಈಗ ನನ್ನ ಮುಂದೆ ಇಬ್ಬರು ಮಂದಿ ಅದಾರ, ಇವ್ರದ್ದು ನೋಡಿ ಏನೇನು ತಲೆಯಾಗ ಥಾಟ್ಸ್ ಬಂದ ನಗುವರ ಆಗೈತಿ, ಅದು ಒಂದು. ಮತ್ತು ಎಲ್ಲ ಸ್ವಲ್ಪ ಕಲರ್ಸ್ ಒಂದು ಟೈಪ್ ಬೇರೆ ಟೈಪ್ ಕಾಣತ್ತಾವೆ ಕಲರ್ಸ್. ಇದೇನೀಗ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ದೊಳಗೆ ಬ್ಲೂ ಕಲರ್ ಐತಿ, ಒಮ್ಮಕ್ಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದಂಗೆ ಅನ್ನಿಸ್ತೈತಿ, ಇಲ್ಲ ಒಮ್ಮಕ್ಲೆ ಬ್ಲೂ ಕಲರ್ ಆದಂಗೆ ಅನ್ನಿಸ್ತೈತಿ. ಮತ್ತು ಇವ್ರಿಗೆ ನೋಡಿ ಏನೇನಾರ ಥಾಟ್ಸ್ ಬಂದ ನಗು ಬರುತ್ತೆ. ಮೇಜರ್ ಡಿಫ್ರೆನ್ಸ್ ಏನಂತ ಆಗ್ತೈತೆ ಅಂದ್ರೆ, ಈಗ ಆಲ್ರೆಡಿ ತೊಗೊಂಡು 2 ತಾಸು ಆಯ್ತು. 2 ತಾಸೊಳಗೆ ಏನು ಡಿಫ್ರೆನ್ಸ್ ಅಂತ ಆಗ್ತೈತೆ ಅಂದ್ರೆ, ನನ್ನ ಮುಂದೆ ನಿಮಗೆ ಪೂಲ್ ಕಾಣ್ತಿರ್ಬೋದು. ಇದು ಪೂಲ್ದೊಳಗೆ ಏನು ಕಲರ್ಸ್ ಅದಾವಲ್ಲ ಅವು ನಾನು ಫಾರ್ ಎಕ್ಸಾಂಪಲ್ ಹಿಂಗೆ ಮೊಬೈಲ್ ನೋಡಿ ನಾನು ನೋಡ್ಕೊಳ್ಳಿ ಪೂಲಿನೂ ಕಲರ್ಸ್ ಚೇಂಜ್ ಆದಂಗೆ ಅನ್ಸಾತಾವು. ಅದು ಬಿಟ್ಟರೆ ಎಲ್ಲ ಸ್ವಲ್ಪಿಂದ ಅಲಿಗಾಡ್ದಂಗೆ ಆಗೋದು, ಸಡನ್ಲಿ ಏನೇನಾರು ಥಾಟ್ಸ್ ಬರ್ತಾವೆ ತಲೆಯಾಗ, ಲೈಕ್ ಮೊದ್ಲಕ್ಕಿನ್ನೂ ಏನೇನಾರು ಬರ್ತಾವೆ. ಮತ್ತು BT ಅಂತೂ ಏನಿಲ್ಲ, ಚಲೋ ಫೀಲಿಂಗ್ ಐತಿ, ಭಾಳ ಚಲೋ ಫೀಲಿಂಗ್ ಐತಿ. ಮೇನ್ ಅಂದ್ರೆ ಇವ್ರಿಗೆ ನೋಡಿ ಜಗ್ ನಗು ಬರುತ್ತೆ, ಅವ್ರಿಗೆ ನೋಡಿ ಯಾರ್ಯಾರು ಮುಖಾನೇನು ಬರ್ತಾವೆ, ಅವ್ರ ಜೊತೆ ಇದ್ದಿದ್ದು ಆಗ ಒಂದು ನಗು ಬರುತ್ತೆ. ಅದು ಬಿಟ್ಟರೆ ಏನಿಲ್ಲ. ಬಟ್ ಕಲರ್ಸ್ ಭಾಳ ಜಾಸ್ತಿ ಚೇಂಜ್ ಆಗ್ತಾವೆ. ಮತ್ತು ಒಮ್ಮಕ್ಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪ್ ಅನ್ಸೋದು, ಇಲ್ಲ ಒಮ್ಮಕ್ಲೆ ಕಲರ್ಫುಲ್ ಅನ್ಸೋದು, ಅದು ಒಂದು ಆಗತೈತಿ. ಇದು ಬಿಟ್ಟರೆ ಮೇಜರ್ ಎಫೆಕ್ಟ್ಸ್ ಮತ್ತೇನಿಲ್ಲ. ಬಟ್ ಚಲೋ ಫೀಲ್ ಆಗತೈತಿ, BT ಏನಿಲ್ಲ. Two hours later. 2 ತಾಸು ಕಂಪ್ಲೀಟ್ ಆತ ತೊಗೊಂಡು. ಮೇಜರ್ ಎಫೆಕ್ಟ್ ಅಂದ್ರೆ ಅದಕ್ಕೇನು ಬೋಟ್ದೊಳಗೆ ಇದ್ದಂಗೆ ಅನ್ಸಾತೈತೆ ನಂಗೆ ಪೂರ. ಒಮ್ಮಕ್ಲೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತಿದ್ದೆ, ಅದೇನು ವಿಂಡೋ ಐತಲ್ಲಿ ಅದು ಎಲ್ಲ ಸೇರಿ ನಾ ಬೋಟ್ದೊಳಗೆ ಅದೇನು ಅನ್ಸಾತೈತಿ. ಲಿಟ್ರಲಿ ಬೋಟ್ದೊಳಗೆ ಇದ್ದವ್ರಿಗೈತೆ ನಾನು ಕಾಲು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬೋಟ್ದೊಳಗೆ ಹೆಂಗೆ ಈಗ ವೇವ್ಸ್ ಬರ್ತಿರ್ತಾವೆ, ಬೋಟ್ ಮೂವ್ಮೆಂಟ್ ಆಗುವಾಗ ಕಾಲು ಹೆಂಗೆ ಕರೆಕ್ಟ್ ಇಡ್ತಿರಲ್ಲ ಆ ಟೈಪ್ ಕಾಲು ಕರೆಕ್ಟ್ ಇಡಕ್ಕೆ ಹೊಂಟೀನಿ ನಾನು. ನನ್ನ ಮೇಲೆ ನಂಗೆ ನಗು ಬರತೈತಿ, ಏನಾಗ್ತೈತೆ ಅಂತೇಳಿ. ಇಲ್ಲೇ ನೋಡ್ರಿ, ಇದು ಪೂರ ಒಂದು ಶಿಪ್ ಅನ್ನಿಸ್ದಂಗೆ ಅನ್ಸಾತೈತಿ. ಶಿಪ್ನಲ್ಲ ಪೂರ ಬೋಟಿಂದ ಒಂದು ರೂಮ್ ಅನ್ಸಾತೈತಿ ನಂಗೆ. ಮತ್ತು ಇದು ಪೂರ ಹಿಂಗೆ ಓಷನ್ ವ್ಯೂ ಇದ್ದಂಗೆ, ಲಿಟ್ರಲಿ ಹಿಂಗೆ ಪೂರ ಅಲ್ಗಾಡ್ದಂಗೆ ಆಗತೈತಿ ನಂಗೆ. ಮಾರ್ನಿಂಗ್ ಸ್ಕೂಬಾ ಡೈವಿಂಗಿಗೆ ಏನು ಹೋಗಿದ್ದೆ, ನಂಗೆ ಅನ್ಸೋ ಮಟ್ಟಿಗೆ ಅದರದ ಎಫೆಕ್ಟ್ಸ್ ಅನ್ಸಾತಾವ ನಂಗೆ. ಪೂರ ವೇವ್ ಗತೆ ಹಿಂಗೆ ನಂಗೆ ಕಂಪ್ಲೀಟ್ ಹಿಂಗೆ ಅವು ಏನು ಫಾರ್ ಎಕ್ಸಾಂಪಲ್ ಹಿಂಗೆ ಬೋಟ್ ಹೋಗಿ ವೇವ್ ಮೇಲೆ ಹಿಂಗೆ ಆಗುತ್ತೆ, ಕಂಪ್ಲೀಟ್ ನಂಗೆ ಅದ ಕಂಟಿನ್ಯೂ ಅದ ಫೀಲ್ ಆಗತೈತಿ. ಇನ್ನಾದ್ರೂ ಈಗ ಇಲ್ಲಿ ನಿಂತೀನಿ, ನಾ ಬೋಟ್ದೊಳಗೆ ಅದೇನು ಅನ್ಸಾತೈತಿ. ಬಂದು ಜಳಕ ಮಾಡಿ ಫ್ರೆಶ್ ಆದೆ. ಇದು ಏನೈತಿ ಮಶ್ರೂಮ್ ಎಫೆಕ್ಟ್ಸ್ ನಂಗೆ ಭಾಳ ಚಲೋ ಅನ್ನಿಸ್ತು. ಬಟ್ ನಾ ತೊಗೊಂಡಿದ್ದು ಪೂರ ಬೇರೆ ಟೈಪ್, ಜಸ್ಟ್ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇಳಿ ತೊಗೊಂಡಿದ್ದೆ ನಾನು. ಭಾಳಷ್ಟು ಮಂದಿ ಇವನ್ ಎಂಥವ್ರು ಇರ್ತಾರಂದ್ರೆ ಅದು ತೊಗೊಂಡು ಪಾರ್ಟಿ ಮಾಡ್ಬೇಕಂತೇಳಿ ತೊಗೊತಾರೆ. ನಿಮ್ಗೆ ಆ ಟೈಪ್ ಮಾಡ್ಬೇಕಂದ್ರೆ ನೀವು ಏನು ಗಿಲಿಟಿ ಐಲ್ಯಾಂಡ್ ಐತಿ ಅಲ್ಲಿ ಹೋಗ್ಬೇಕು. ಕಂಟಿನ್ಯೂಸ್ ಪಾರ್ಟಿ ನಡೀತಿರ್ತಾವೆ, ಇವು ತೊಗೊಂಡು ಆರಾಮ್ ಪಾರ್ಟಿನೂ ಮಾಡ್ಬೋದು ನೀವು. ಬಟ್ ನಾನು ಪಾರ್ಟಿ ಇಂಟೆನ್ಷನ್ಲೇ ತೊಗೊಂಡಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಮತ್ತು ಏನು ಇವು ಕಲರ್ಸ್ ಚೇಂಜ್ ಆಗ್ತಾವೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ತೊಗೊಂಡಿದ್ದೆ. ಭಾರಿ ಚಲೋ ಅನ್ನಿಸ್ತು. ಇನ್ನಾದ್ರೂ ಎಫೆಕ್ಟ್ ಐತೆ ಅದ್ರದ್ದು. ನಾ ಹೇಳ್ದಂಗೆ ಇನ್ನಾದ್ರೂ ನಾ ಶಿಪ್ದೊಳಗೆ ಅದೀನಿ, ಪೂರ ಬೋಟ್ದೊಳಗೆ ತಿರುಗಾಡತ್ತೀನಿ. ಮತ್ತು ನಿಮ್ಗೇನರ ಪಾರ್ಟಿ ಮಾಡ್ಬೇಕಂತೇಳಿ ಇಂಟೆನ್ಷನ್ ಇದ್ರೆ ಗಿಲಿಟಿದೊಳಗೆ ಹೋಗ್ರಿ. ಅಲ್ಲಿ ನಿಮ್ಗೆ ಶೇಕ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಮಶ್ರೂಮಿಂದ ಡ್ರಿಂಕ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ರಾ ಮಶ್ರೂಮ್ಸ್ ನಿಮ್ಗೆ ಯೂಶಲಿ ಶಾಪ್ಸ್ ಒಳಗೆ ಅವೈಲೇಬಲ್ ಅದಾವೆ ಗಿಲಿಟಿದೊಳಗೆ. ಅದು ತೊಗೊಂಡು ಕ್ರೇಜಿ ಪಾರ್ಟಿ ಮಾಡ್ಬೋದು ನೀವು ಎಲ್ಲರೂ. ಕ್ಯೂಟ್ ಜೋಕಾಲಿ ಐತಿ ಹೊರಗೆ, ಅದ್ರದೊಳಗೆ ಕುಂತು ಆರಾಮ ಮಳೆ ಎಂಜಾಯ್ ಮಾಡ್ತೀನಿ. ಇವನು ನಾ ಏನು ಸ್ಟೇ ಒಳಗೆ ಅದೀನಿ, ಸ್ಟೇನೂ ಭಾಳ ಚಲೋ ಐತಿ. ಇಲ್ಲಿ ನೋಡ್ಬೋದು ನೀವು. ಆಕ್ಯುಪೇಷನ್ ಅಷ್ಟೊಂದು ಮಂದಿ ಏನಿಲ್ಲ ಸ್ಟೇದೊಳಗೆ, ಯಾಕಂದ್ರೆ ಆಫ್ ಸೀಸನ್ ಇದು ಮಳೆ ಎಂಜಾಯ್ ಮಾಡ್ಕೊಂತ ಕುಂದ್ರಾಗ ಭಾರಿ ಮಜಾ ಬರುತ್ತೆ. ಮತ್ತು ಇದೇನು ಇಲ್ಲಿ ಗಿಡ ಈಗ ಕಾಣತೈತಿ ನಿಮ್ಗೆ, ಟ್ಯಾಮ್ರಿಂಡ್ ಗಿಡ. ಇದ್ರದೊಳಗೆ ನಾವು ಸಣ್ಣವರಿದ್ದಾಗ ಡಾರ್ ಹುಂಚಿ ಹಣ್ಣು ಅಂಥೇಳಿ ಜಗ್ಗ ಪ್ರೀತಿಲೇ ತಿಂತಿದ್ದೆ ನಾ ಅಂತೂ.
ಅವು ಪೂರ ಗಿಡದೊಳಗೆ ಡಾರ್ ಹುಂಚೆ ಹಣ್ಣು ಅದಾವು, ತಾನೇ ಬೆಳತಾವು. ತಿನ್ನೋರು ಒಬ್ಬರು ಇಲ್ಲ. ಇಂಡಿಯಾದೊಳಗಿದ್ರೆ ಸತ್ತಕೊಂಡ್ ಬಿತ್ಕೊಂತ ಆರಿಸ್ಕೊಂತ ಹೋಗ್ತಿದ್ರು. ಇಲ್ಲಿ ಕಿಮ್ಮತ್ತ ಇಲ್ಲ ಅದಕ್ಕೆ, ಬೆಳತಾವು. ನಾ ಒಬ್ಬನ ತಿನ್ನಾತೀನಿ ಮನೇಲಿಂತ, ಯಾರು ಟ್ರೈ ಸತಿ ಮಾಡೋಲ್ರದು. ಇಲ್ಲೇ ಎಫೆಕ್ಟ್ಸ್ ಏನೇನು ಅದಾವ ಅನ್ನೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಮೇಜರ್ ಎಫೆಕ್ಟ್ಸ್ ಅಂದ್ರೆ ನಾ ಏನು ಕಲರ್ ಚೇಂಜ್ ಆಗೋದಂದೆ ಅದ ಒಂದು. ಕಲರ್ ಚೇಂಜ್ ಇನ್ ದ ಸೆನ್ಸ್ ಏನೋ ಒಮ್ಮಕ್ಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ, ಕಲರ್ಫುಲ್ ಅನ್ಸುತ್ತೆ, ಅದು ಒಂದು ಚಲೋ ಅನಿಸಿದ್ದು. ಬಿಟ್ರೆ ಪೀಸ್ಫುಲ್ ಅನ್ಸುತ್ತೆ. ಕೈಂಡ್ ಆಫ್ ಮೆಡಿಟೇಟಿಂಗ್ ಇಂಟೆನ್ಷನ್ ಇತ್ತು ನಂದು. ಏನರ ಮೆಮ್ರೀಸ್ ರಿಕಾಲ್ ಮಾಡ್ಕೋಬೇಕು, ರಿಕಾಲ್ ಆಗ್ತಾವೇನೋ ನೋಡೋದಿತ್ತು. ಸ್ವಲ್ಪ ಹಳೆ ಮೆಮ್ರೀಸ್ನೂ ರಿಕಾಲ್ ಆದವು. ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿಯು ಭಾಳ ಥಾಟ್ಸ್ ಬಂದವು ನಂಗೆ ತೊಗೊಂಡಾಗ, ಅದು ಒಂದು ಚಲೋ ಅನ್ನಿಸ್ತು ಭಾಳ. ಸೊ ನೀವು ಟ್ರೈ ಮಾಡ್ಬೋದು, ಬಟ್ ನೀವು ಯಾವ ಇಂಟೆನ್ಷನ್ಲೇ ತೊಗೊತೀರಿ ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನಾನೊಂದು ಇಂಟೆನ್ಷನ್ಸ್ ಆಗಲಿ ಮತ್ತು ನಂದು ಏನೇನು ಎಫೆಕ್ಟ್ಸ್ ಇದ್ದು ಎಲ್ಲ ಪಾರ್ಟಿ ಮಾಡೋಂಗಿದ್ರೆ ಬೆಟರ್ ನಾನು ಗಿಲಿಟಿಗೆ ಹೋಗಿ ತೊಗೋರಿ ಅಂತೀನಿ. ಅಲ್ಲಿ ತೊಗೊಂಡ್ರೆ ಪಾರ್ಟಿ ಮಾಡ್ಬೋದು. ಇಲ್ಲೇ ಕೈಂಡ್ ಆಫ್ ಪೀಸ್ಫುಲ್ ಪ್ಲೇಸ್ ಐತಿ. ಪೀಸ್ಫುಲ್ ಆಗಿರೋಂಗಿದ್ರೆ ಇಲ್ಲಿ ತೊಗೋಬೋದು. ದಿನ ಅಂತೂ ನಂದು ಭಾರಿ ಮಸ್ತ್ ಹೊತ್ತು, ಭಾರಿ ಎಂಜಾಯ್ ಮಾಡಿದೆ. ಲಾಸ್ಟಿಗೆ ಸ್ವಲ್ಪ ರ್ಯಾಂಡಮ್ ಫ್ರೆಂಡ್ಸ್ ಸಿಕ್ಕರು ಇಲ್ಲ ಹಾಸ್ಟೆಲ್ದೊಳಗೆ. ಏನು ಹಾಸ್ಟೆಲ್ದೊಳಗೆ ಏನು ಸೋಷಲೈಸಿಂಗ್ ಇವೆಂಟ್ ಇರುತ್ತೆ. ಲೈಕ್ ಇಲ್ಲಿಂದ ನಾವು ಸನ್ಸೆಟ್ ಪಾಯಿಂಟ್ ಅಂತೇಳಿ ಇವ್ರದ್ದು ಒಂದು PJ's ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ರೆಸ್ಟೋರೆಂಟ್ ಐತಿ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕರು, ಅವ್ರ ಜೊತೆ ಹಂಗೆ ಕಾರ್ಡ್ಸ್ ಆಡಿದೆ, ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದೆ. ಭಾರಿ ಮಸ್ತ್ ಎಂಜಾಯ್ಮೆಂಟ್ ಆತ. ಮತ್ತು ಇದ್ರದ್ದೇನು ಎಫೆಕ್ಟ್ಸ್ ಬಗ್ಗೆ ಐತಿ. ಎಫೆಕ್ಟ್ಸ್ ಬಗ್ಗೆ ನಾ ಹೇಳ್ದಂಗೆ ಕಲರ್ಸ್ ಚೇಂಜ್ ಆಗೋದು, ಕಲರ್ಸ್ ಚೇಂಜ್ ಆದಂಗೆ ಅನ್ಸೋದು ಎಲ್ಲಕ್ಕಿಂತ ಬೆಸ್ಟ್ ಎಫೆಕ್ಟ್ ಇದ್ರದ್ದು. ಭಾರಿ ಮಜಾ ಆಗೋದು. ನೀವೇನು ರೀ ಇಮ್ಯಾಜಿನ್ ಮಾಡಿದ್ದು ರಿಫ್ಲೆಕ್ಟ್ ಆಗ್ತಾವೆ ಎಲ್ಲ ಈಗ ಥಾಟ್ಸ್ ಎಲ್ಲ, ಅದು ಒಂದು ಚಲೋ ಅನ್ನಿಸ್ತೈತಿ ಅವ ಸ್ವಲ್ಪ. ಮತ್ತು ನೀವು ಏನರ ಇದು ನಾನು ಏನೂ ಮಾಡಲಾರ್ದೆ ಎಂಟಿ ಸ್ಟಮಕ್ ಮೇಲೆ ತೊಗೊಂಡಿದ್ದೆ, ನಂಗೆ ಬೇರೆ ಟೈಪ್ ಎಫೆಕ್ಟ್ ಕೊಡ್ತು. ಬಟ್ ನೀವೇನ್ರಿ ಇದು ಡ್ರಿಂಕ್ಸ್ ಮಾಡೋದಾಗ ತೊಗೊಂಡ್ರೆ, ಇಲ್ಲಕ್ಕಂದ್ರೆ ಡ್ರಿಂಕ್ ಇಲ್ಲ ಸ್ಮೋಕ್ ಮಾಡಿದ್ರಿ ಇದು ತೊಗೊಂಡು ನಿಮ್ಗೆ ಬೇರೆ ಟೈಪ್ ಎಫೆಕ್ಟ್ಸ್ ಕೊಡುತ್ತೆ. ಯಾಕಂದ್ರೆ ಮ್ಯಾಜಿಕ್ ಮಶ್ರೂಮಿನೂ ಎಫೆಕ್ಟ್ಸ್ ಯಾವಾಗೂ ಸೇಮ್ ಇರೋಂಗಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಫೆಕ್ಟ್ಸ್ ನಿಮ್ಗೆ ನೋಡೋಕೆ ಸಿಗ್ತಾವೆ. ನೀವೇನಾರ ಡ್ರಿಂಕ್ ಮಾಡಿದಾಗ ತೊಗೊಂಡ್ರಿ ಇದ್ರದ್ದು ಎಫೆಕ್ಟ್ಸ್ ಹೈಟನ್ನು ಆಗ್ಬೋದು. ಚಲೋದಕ್ಕೂ ಯೂಸ್ ಮಾಡ್ತಾರೆ, ಈವನ್ ಮೆಡಿಟೇಟಿಂಗ್ ಪರ್ಪಸ್ನು ಯೂಸ್ ಮಾಡ್ತಾರೆ, ರಿಕಾಲಿಂಗ್ ಪರ್ಪಸ್ನು ಯೂಸ್ ಮಾಡ್ತಾರೆ. ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ನನ್ನ ವಿಡಿಯೋದ ಇಂಟೆನ್ಷನ್ ನಿಮ್ಗೆ ಇದ್ರದ್ದು ಎಫೆಕ್ಟ್ಸ್ ತಿಳಿಸೋದಿತ್ತು. ತಿಳಿಸೀನಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿರಿ.